ಗುರುಗಳೇ, ಏನ್ ಹಾಗೆ ನೋಡ್ತಾ ಇದ್ದೀರಾ? ಏನಿದೆ ಅದ್ರಲ್ಲಿ? ನಾನು ಹೇಳಿರೋ ಹುಡುಗಿನೇ ಸಿಗ್ತಾಳ್ತಾನೆ. ಸಿಗ್ತಾಳೆ ಸಿಗ್ತಾಳೆ, ಹೇಳ್ತೀನಿ ಕೇಳು. ಆ ಹುಡುಗಿ ಕಣ್ಣೋಟ ಬೆಂಕಿ ಕಿಡಿ ಆಗಿರುತ್ತೆ. ಅವಳು ಅಕ್ಕರೆಗೆ ಅರಗಿಣಿ, ಆಕ್ರೋಶಕ್ಕೆ ಸಿಂಹಿಣಿ. ಅವಳಿಡೋ ಪ್ರತಿ ಹೆಜ್ಜೆ ಗುರುತಲ್ಲೂ ಧೈರ್ಯ, ಆತ್ಮವಿಶ್ವಾಸ ಎದ್ದು ಕಾಣುತ್ತೆ. ಅದೊಂಥರ ಸಿಂಹನಡಿಗೆ. ಅವಳು ಆಡೋ ಮಾತು ಪಾಠದಾಗೂ ಇರುತ್ತೆ, ಪಟಾಕಿ ಹೊಡೆದಾಗೂ ಇರುತ್ತೆ. ಇನ್ನವಳು ನೀವು ಹುಡುಗಿ ಬಗ್ಗೆ ಹೇಳ್ತಾ ಇದ್ದೀರೋ ಅಥವಾ ಹುಡುಗನ ಬಗ್ಗೆ ಹೇಳ್ತಾ ಇದ್ದೀರೋ? ಇದು ನಾನು ಹೇಳ್ತಾ ಇರೋದಲ್ಲಪ್ಪ, ವಿಧಿ ನಿನ್ನ ಹಣೆಯಲ್ಲಿ ಬರ್ದಿರೋದು. ನಿನಗೆ ಸಿಗೋ ಹುಡುಗಿ ಸಾಕ್ಷಾತ್ ಆ ದುರ್ಗೆ ಅಪರಾವತಾರ. ಅಷ್ಟು ಮಾತ್ರ ಅಲ್ಲಪ್ಪ, ಇನ್ನು ಮುಂದೆ ನೀನು ಬೇಡ ಬೇಡ ಅಂದ್ರು ನಿಮ್ಮಿಬ್ಬರು ಭೇಟಿ ಆಗ್ತಾನೇ ಇರುತ್ತೆ. ಎಲ್ಲಿದ್ಯಾ ಸತ್ಯ? ಬೇಗ ಫೋನ್ ರಿಸೀವ್ ಮಾಡು ಸತ್ಯ. ಸತ್ಯ. ಎಸ್ ಸ್ಪೀಕಿಂಗ್. ಸತ್ಯ ಎಲ್ಲಿದ್ಯಾ ನೀನು? ರಿಂಗ್ ರೋಡ್ ಅಲ್ಲಿ ಜೂಟಾಟ ಆಡ್ತಿದ್ದೀನಿ. ಇಲ್ಲಿ ನನ್ ಪ್ರಾಣ ಹೋಗ್ತಿದೆ, ನೀನ್ ಜೂಟಾಟ ಆಡ್ತಿದ್ಯಾ? ಈ ನಿನ್ ತಂಗಿ ಇರ್ಬೇಕಂದ್ರೆ ಪ್ರಾಣ ಹೋಗೋ ಮಾತ್ ಯಾಕಕ್ಕ? ಈಗ ನಾನು ಏನ್ ಮಾಡ್ಬೇಕು ಫಸ್ಟ್ ಹೇಳು. ಇಲ್ಲಿ ಮತ್ತೆ ಇನ್ನೊಂದ್ ಬಿಕಾರಿ ಸಂಬಂಧನ ಕರ್ಸ್ಕೂಡ್ಸಿದಾರೆ. ಅರ್ಥ ಆಯ್ತು ಅಕ್ಕ. ಅಂದ್ರೆ ಈ ಹುಡುಗನು ನಿನ್ಗೆ ಇಷ್ಟ ಆಗ್ಲಿಲ್ಲ. ನೀನ್ ಆರಾಮಾಗಿ ಹೋಗಿ ಹುಡುಗನ್ ಮನೆ ಕಡೆಯವ್ರಿಗೆ ಕಾಫಿ ತಿಂಡಿ ಎಲ್ಲ ಕೊಡು. ಅದ್ರ ರುಚಿ ನೋಡೋಷ್ಟ್ರಲ್ಲಿ ನಿಮ್ ಸಹವಾಸನೆ ಬೇಡ ಅಂತ ಕೈ ಮುಗ್ದು ಎದ್ದೊಡೋಗ್ತಾರೆ. ಸತ್ಯ, ನಿನ್ನೆ ನಂಬ ಹೋಗ್ತಿದ್ದೀನಿ ಕಣೆ. ಟೆನ್ಷನ್ ಮಾಡ್ಕೊಂಬೇಡಕ್ಕ. ನೀನ್ ಒಪ್ದೇ ಇರೋ ಹುಡುಗ ನಿನ್ ಕುತ್ತಿಗೆ ತಾಳಿ ಕಟ್ಟೋದಕ್ಕೆ ನೀನ್ ತಂಗಿ ಬಿಡಲ್ಲ. ಸತ್ಯ, ನಿಂದು ಸೂಪರ್ ಟೈಮಿಂಗ್. ಈ ಕಡೆ ನೋಡ್ರಿ, ಬಾಕ್ಡು. ಸರ್ ಏನಾಯ್ತು ಸರ್? ಯಾರನ್ನ ಹುಡುಕ್ತಿದ್ದೀರಾ? ನಿಮ್ ಮಗಳಮ್ಮ. ಮಗಳು ಇಲ್ಲೇ ಇದ್ದಾಳಲ್ಲ. ಇವಳಲ್ಲಮ್ಮ, ಎರಡನೇ ಮಗಳಲ್ಲಿ ಮಗಳ ಅವಳು. ಮಾರಿ ಹೆಮ್ಮಾರಿ. ಸರ್ ಅವಳು ಮನೇಲಿ ಎಲ್ಲೂ ಕಾಣ್ತಿಲ್ಲ ಸರ್. ಎಲ್ಲಿ ಹೋದ್ಲಮ್ಮ ನಿಮ್ ಮಗಳು? ಅದು ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಆ ದೇವಸ್ಥಾನಕ್ಕೆ ಹೋಗ್ಯಾಳ? ಅವಳು ದೇವಸ್ಥಾನಕ್ಕೆ ಹೋಗಕ್ಕೆ ಪೊಲೀಸ್ ಗಾಡಿನ ಕತ್ಕೊಂಡು ಹೋಗ್ಬೇಕಾ? ಏನ್ರಿ ಗಾಡಿನ ಇಲ್ಲೇ ನಿಲ್ಲಿಸ್ಬಿಟ್ಲು? ಗೊತ್ತಿಲ್ಲ ಸರ್. ಅಂತೂ ಸಿಕ್ಕಾಕೊಂಡಿಲ್ಲ. ಉತ್ಸವ ನೋಡಾಯ್ತು, ದರ್ಶನ ಕೊಡೋದ್ ಬೇಡ್ವಾ?
ಏ ಹುಡುಗಿ, ಪೊಲೀಸವ್ರ ಬೈಕ್ನ ಕದ್ಕೊಂಡ್ಬಂದಿದ್ಯಲ್ಲ, ಎಷ್ಟು ಧೈರ್ಯ ನಿನ್ಗೆ? ಭಯ ಇರ್ಬೇಕಾಗಿರೋದು ತಪ್ಪು ಮಾಡೋರ್ಗೆ, ತಪ್ಪು ತಿದ್ದವ್ರಿಗಲ್ಲ. ಪೊಲೀಸ್ ಗಾಡಿನ ತಾಕೊಂಬರೋದು ತಪ್ಪಲ್ವಾ? ಗಾಡಿಗೆ 2 ತಿಂಗಳಿಂದ ಡ್ಯೂ ಕಟ್ಟದೆ ಇರೋದು ತಪ್ಪಲ್ವಾ? ಇವನ ಗೌರ್ಮೆಂಟ್ ಗಾಡಿಗೆ ಏನ್ ಡ್ಯೂ ಇರುತ್ತಮ್ಮ? ಗೌರ್ಮೆಂಟ್ ಗಾಡಿ ಅಲ್ಲ ಬಾಸು, ಗಾಡಿ ಓಡಿಸ್ತಾ ಇರೋ ಇವ್ರು ಸೇಟು ಹತ್ರ ಸಾಲ ಮಾಡಿ ಗಾಡಿ ತಗೊಂಡಿದಾರಲ್ಲ, ಆ ಗಾಡಿ. ಅದಕ್ಕೆ ಇವ್ರ ಗಾಡಿನೇ ತಾಕೊಂಬರ್ಬೇಕು. ಅದು ಬಿಟ್ಟು ಗೌರ್ಮೆಂಟ್ ಗಾಡಿ ನಾನು ಕಮ್ಮಿ ತಾಕೊಂಬಂದೆ. ಏನ್ ಮಾಡೋದು ಬಾಸು, ಆ ಗಾಡಿನ ಇವ್ರು ಕಳ್ರು ಹಾಕಿ ಬಚ್ಚಿಟ್ಬಿಟ್ಟಿದಾರಲ್ಲ. ಏನ್ರಿ ಇದು? ಸಾರಿ. ಅಲ್ಲಮ್ಮ, ಪೊಲೀಸ್ ಗಾಡಿನೇ ಎತ್ತಾಕೊಂಬಂದು ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ನಾಳೆ ನಿನ್ ಮೇಲೆ ಕೇಸ್ ಆಗಿದ್ರೆ ಏನಾಗುತ್ತೆ ಅಂತ ಗೊತ್ತಾ ನಿನ್ಗೆ? ಕೇಸ ಹಾಕಿ ಬೆಂಕಿನೇ ನಿಮ್ಮೇಲ್ ಬಿದ್ರು, ನೀವೇ ಬೆಂಕಿ ಮೇಲ್ ಬಿದ್ರು, ಸುಡೋದು ನೀವೇ. ನೀವ್ ನನ್ ಮೇಲ್ ಕೇಸ್ ಹಾಕಿ, ಡ್ಯೂ ಕಟ್ಟಿಲ್ಲ ಅಂತ ನಾನ್ ನಿಮ್ ಮೇಲ್ ಕೇಸ್ ಹಾಕ್ತೀನಿ. ಆಗ ಹೋಗೋದು ನಿಮ್ ಡಿಪಾರ್ಟ್ಮೆಂಟ್ ಮರ್ಯಾದೆನೆ. ಏನ್ರಿ ಇದು? ನಿಮ್ಮಂಥವ್ರಿಂದ ನಮ್ಮ ಡಿಪಾರ್ಟ್ಮೆಂಟ್ ಮಾನ ಮರ್ಯಾದೆ ಎಲ್ಲ ಹೋಗ್ತಾ ಇದೆ ನೋಡ್ರಿ. ಎಲ್ರು ನಮ್ಮನ್ನೇ ನೋಡ್ತಾ ಇದ್ದಾರೆ. ಕೀರ್ತನ, ಅಲ್ಲೋಡೆ ಆ ಹುಡುಗಿ ಎಷ್ಟು ಧೈರ್ಯವಾಗಿದ್ದಾಳೆ. ಪೊಲೀಸರು ಕಂಡ್ರೇನು ಹೆದರ್ಕೋತಿಲ್ಲ ಕಣೆ. ಎಂತ ಗಟ್ಟಿಗಿಂದಿರ್ಬೇಕು. ಹುಡುಗಿ ಅಂದ್ರೆ ಹೀಗಿರ್ಬೇಕು ಅಲ್ವಾ ಅಕ್ಕ? ಹುಡುಗಿ ಅಂದ್ರೆ ಹೀಗಿರ್ಬೇಕೇನೆ. ಅವಳು ಹುಡುಗಿ ತರ ಕಾಣಿಸ್ತಾ ಇದ್ದಾಳ ನಿನಗೆ? ಹುಡುಗಿ ಅಂದ್ರೆ ಸ್ವಲ್ಪನಾದ್ರೂ ನಯ, ನಾಜೂಕು, ಸಂಸ್ಕೃತಿ, ಸಂಪ್ರದಾಯ ಎಲ್ಲ ತಿಳ್ಕೊಂಡಿರ್ಬೇಕು. ಹುಡುಗಿ ಆಗಿರ್ಬೇಕು, ಹೀಗೆ ಹುಡುಗನಾಗಲ್ಲ. ಅಕ್ಕ, ಅವೆಲ್ಲ ನಿನ್ ಕಾಲಕ್ಕೆ ಕಣೆ. ಈಗಿನ ಕಾಲದಲ್ಲಿ ಹುಡುಗಿರು ಹೀಗೆ ಇರೋದು. ಯಾಕೆ ಜೋಯಿಸ್ ಹೇಳಿದ್ ಕೇಳಿಲ್ವಾ? ನಮ್ ಕಾರ್ತಿಕ್ ನ ಮದ್ವೆ ಆಗೋ ಹುಡುಗಿ ಹೇಗಿರ್ತಾಳೆ ಅಂತ ಹೇಳಿದ್ರಲ್ಲ. ಅವಳು ಸಿಂಗಿ ಧೈರ್ಯ ಎದ್ದು ಕಾಣುತ್ತೆ. ಸಾಕ್ಷಾತ್ ಆ ದುರ್ಗೆ ಅಪರಾವತಾರ. ನಮ್ ಮನೆ ಸೊಸೆ ಇಂಥವ್ಳು ಸಿಕ್ಬಿಟ್ರೆ ಹಾಯ್ ತಪ್ಪಿನೂ ಹಾಗೆ ಹೇಳ್ಬೇಡ. ಹೆಣ್ಣು ಅಂದ್ರೆ ಮಹಾಲಕ್ಷ್ಮಿ ಆಗಿರ್ಬೇಕು, ಹೀಗ್ ಮಾರಿ ಹಾಗಲ್ಲ. ಇಂಥ ಹುಡುಗಿ ನಮ್ಮನೆ ಸೊಸೆಯಾಗಿ ಬಂದ್ರೆ ಅವಳು ನಮ್ಮನೆ ಹೊಸಲ್ ದಾಟಲ್ಲ, ನಾನು ಹೆಣ ದಾಟ್ಬೇಕಾಗತ್ತೆ. ಅಕ್ಕ, ನನಗೇನ್ ಅನ್ಬಾರ್ದಂಗೆ ಅಂತ. ನಿನ್ಗೇನ್ ಡ್ಯೂ ತಾನೆ, ಕಟ್ಟಣ ಬಿಡಮ್ಮ. ಹೋಗ್ರಿ, ಮೊದ್ಲು ಹೋಗು, ದುಡ್ಡು ಕೊಡ್ರಿ, ಹೋಗಯ್ಯ. ಇದ್ ಗಾಡಿನ ತಕೊಂಡ್ಬಂದಿದ್ದಕ್ಕೆ, ಚೇಸಿಂಗ್ ಮಾಡಿದಕ್ಕೆ ಫೈನು. ಇನ್ ನಿಮ್ ಗಾಡಿನ ಸೇಟು ಹತ್ರ ಪೂರ್ತಿ ದುಡ್ಡು ಕೊಟ್ಟು ತಗೊಳ್ಳಿ. ಬರ್ಲಾ ಸರ್? ಆಯ್ತಮ್ಮ, ನಿನ್ ದುಡ್ಡು ಬಂದು ನಿನಗೆ ತಲುಪುತ್ತೆ. ಬರ್ಲಾ ಸರ್? ಆಯ್ತು ಓಟ್ ಬಾಮ್ಮ. ಏನ್ರಿ ಇದು? ಇವಳು ಊರೆಲ್ಲ ನಾವು ರೋಲ್ ಕಾಲ್ ಮಾಡ್ತಾರೆ ಅಂತ ಹೇಳ್ತಾರೆ, ಇವಳು ನೋಡ್ರೆ ನಮ್ಮ ಹತ್ರನೇ ರೋಲ್ ಕಾಲ್ ಮಾಡ್ಕೊಂಡು ಹೋದ್ಲಲ್ಲ.